10ನೇ ತರಗತಿಯ ವಿಜ್ಞಾನದ ಮೇಲಿನ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಮೊದಲೇ ಪ್ರಶ್ನೆ ಹೀಗಿದೆ: ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಆಮ್ಲಗಳ ಜೊತೆಗೆ ವರ್ತಿಸುತ್ತವೆ, ಆದರೆ ಕೆಲವು ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳ ಜೊತೆಗೂ ವರ್ತಿಸುತ್ತವೆ. ಅಂತಹ ಲೋಹದ ಆಕ್ಸೈಡ್ಗಳಿಗೆ ಉದಾಹರಣೆಗಳೆಂದರೆ, ಅವುಗಳನ್ನು ನಾವು ಹೆಸರಿಸುವುದಾದರೆ ZnO ಸತುವಿನ ಆಕ್ಸೈಡ್ ಮತ್ತು Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಎಂದು ನಾವು ಹೇಳ್ತೇವೆ. ಈ ZnO ಮತ್ತು Al2O3 ಎರಡೂ ಕೂಡ ಇವು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸುವುದರಿಂದ ಇವುಗಳನ್ನು ನಾವು ಮುಖ್ಯವಾಗಿ ಉಭಯಧರ್ಮಿ ಆಕ್ಸೈಡ್ಗಳು ಎಂದು ಕರೆಯುತ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಜಲೀಯ ದ್ರಾವಣದ ಅಮೋನಿಯಂ ಕ್ಲೋರೈಡನ್ನು pH ಕಾಗದದ ಮೇಲೆ ಹಾಕಿದಾಗ ಅದು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ಕಾರಣ ನಮಗೆ ಗೊತ್ತಿರಬೇಕು. ಅಮೋನಿಯಂ ಕ್ಲೋರೈಡ್ ಇದರ ರಾಸಾಯನಿಕ ಸೂತ್ರ NH4Cl. ಈ NH4Cl ಏನಿದೆಯಲ್ಲ, ಇದನ್ನು ನಾವು ಆಮ್ಲೀಯ ಲವಣ ಎಂದು ಕರೆಯುತ್ತೇವೆ. ಇಟ್ ಈಸ್ ಆಸಿಡಿಕ್ ಸಾಲ್ಟ್, ಆಮ್ಲೀಯ ಲವಣ ಅಂತ ಕರಿತೇವೆ. ಯಾಕೆ ಕರಿತೇವೆ ಅಂದರೆ, ಇದು NH4Cl ಏನಿದೆಯಲ್ಲ, ಗಮನಿಸಬೇಕು, ಇದು NH4OH ಮತ್ತು HClನಿಂದ ಆಗಿದೆ ಅಂತ ಹೇಳ್ತೇವೆ. ಇಲ್ಲಿ NH4OH ಏನಿದೆಯಲ್ಲ, ಇದು ದುರ್ಬಲ ಪ್ರತ್ಯಾಮ್ಲ, ಮೀನ್ಸ್ ವೀಕ್ ಬೇಸ್ ಅಂತೇಳಿ ಹೇಳ್ತೇವೆ. ಆದರೆ HCl ಏನಿದೆಯಲ್ಲ, ಇಟ್ ಈಸ್ ಸ್ಟ್ರಾಂಗ್ ಆ್ಯಸಿಡ್, ಪ್ರಬಲ ಆಮ್ಲ. ಅಂದರೆ ದುರ್ಬಲ ಪ್ರತ್ಯಾಮ್ಲ ಮತ್ತು ಪ್ರಬಲ ಆಮ್ಲಗಳಿಂದ ಇದು ರಚನೆ ಆಗಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸ್ಟ್ರಾಂಗ್ ಆ್ಯಸಿಡ್. ಅಂದರೆ ವೆರಿ ಇಂಪಾರ್ಟೆಂಟ್, ಇದನ್ನು ನಾವು ಆಮ್ಲೀಯ ಲವಣ ಅಂತೇಳಿ ಕರಿತೀವಿ. ಯಾಕೆಂದರೆ ಆ್ಯಸಿಡ್ ಸ್ಟ್ರಾಂಗ್ ಇರೋದ್ರಿಂದ ಇದನ್ನು ಆಮ್ಲೀಯ ಲವಣ ಎಂದು ನಾವು ಹೇಳ್ತೇವೆ. ಇಲ್ಲಿ ಗಮನಿಸಬೇಕು, ಇದು ಆಮ್ಲೀಯವಾಗಿರುವುದರಿಂದ ಇದರ pH ಕೂಡ 7ಕ್ಕಿಂತ ಕಡಿಮೆ. ಇದು ಆಮ್ಲೀಯ ಆಗಿರೋದ್ರಿಂದ ಇದರ pH ಬೆಲೆ 7ಕ್ಕಿಂತ ಕಡಿಮೆ ಆಗಿದೆ ಎಂದು ನಾವು ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, Zn ಪ್ಲಸ್ H2SO4 ಗಿವ್ಸ್ ರೇಸ್ ಟು ಇಲ್ಲಿ ZnSO4 ಪ್ಲಸ್ ಹೈಡ್ರೋಜನ್ H2. ಇಲ್ಲಿ ಗಮನಿಸಬೇಕು, ಇದನ್ನು X ಅಂತ ಕೊಟ್ಟಿದ್ದಾರೆ, ಇಲ್ಲಿ ಇದನ್ನು Y ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು ಅಂದರೆ, ಈ ಒಂದು ರಾಸಾಯನಿಕ ಪ್ರಕ್ರಿಯೆಯಲ್ಲಿ X ಮತ್ತು Y ಎಂದು ನೀಡಲಾದ, ಇಲ್ಲಿ X ಇದೆ, ಇದು Y ಇದೆ, X ಮತ್ತು Y ಎಂದು ನೀಡಲಾದ ಉತ್ಪನ್ನಗಳ ಸೂಕ್ತ ಸಂಕೇತಗಳನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಗಮನಿಸುವುದಾದರೆ, ಇದಕ್ಕೆ ಉತ್ತರವನ್ನು ನೋಡುವುದಾದರೆ, Zn ಅನ್ನುವಂಥದ್ದು ಇದೊಂದು ಲೋಹ. ಇದು H2SO4 ಆಮ್ಲದೊಂದಿಗೆ ವರ್ತಿಸಿದಾಗ ನಮಗೆ ಗೊತ್ತು ಇದು ಲವಣ ಮತ್ತು ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ ಅಂತ ಹೇಳ್ತೀವಿ. ಈ ZnSO4 ಏನಿದೆಯಲ್ಲ, ಇದು ಜಲೀಯವಾಗಿದೆ, ಮೀನ್ಸ್ ಇಟ್ ಈಸ್ ಅಕ್ವಿಯಸ್, ಜಲೀಯ. ಅಂದರೆ ಇದನ್ನೇ ನಾವು X ಇದ್ದಲ್ಲಿ AQ, ಜಲೀಯ ಅಂತೇಳಿ ನಾವು ಗುರುತಿಸಬೇಕಾಗತ್ತೆ. ನಂತರ ಹೈಡ್ರೋಜನ್ನು ನಮ್ಗೆ ಗೊತ್ತು, ಇದು ಅನಿಲ ರೂಪದಲ್ಲಿ ಇದೆ. G ಅಕ್ಷರದಿಂದ ನಾವು ಇದನ್ನು ತೋರಿಸ್ಬೇಕಾಗತ್ತೆ. ಅಂದರೆ X ಅನ್ನೋದು ಅಕ್ವಿಯಸ್, ಜಲೀಯ, Y ಅನ್ನೋದು ಏನಿದೆಯಲ್ಲ, ಇದು ಅನಿಲ. G ಅಕ್ಷರದಿಂದ ನಾವು ಅದನ್ನು ಗುರುತಿಸಬೇಕು ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆ ತುಂಬ ಆಸಕ್ತಿಯುತವಾದಂಥ ಪ್ರಶ್ನೆ. ಇಲ್ಲಿ ಗಮನಿಸಬೇಕು, P ಮತ್ತು Q ಎಂಬ ಎರಡು ಲವಣಗಳನ್ನು, ಒಂದು ಲವಣ P ಇದೆ, ಇನ್ನೊಂದು ಲವಣ Q ಇದೆ. ಎರಡು ಲವಣಗಳನ್ನು ಪ್ರತ್ಯೇಕವಾಗಿ ನೀರಿನಲ್ಲಿ ಕರಗಿಸಲಾಗಿದೆ. ಎರಡೂ ದ್ರಾವಣಗಳಿಗೆ ಫಿನಾಪ್ತಲಿನ್ ಸೂಚಕವನ್ನು, ಮೀನ್ಸ್ ಫಿನಾಪ್ತಲಿನ್ ಇಂಡಿಕೇಟರ್ ಹಾಕಿದಾಗ P ದ್ರಾವಣವು ವೆರಿ ಇಂಪಾರ್ಟೆಂಟ್ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. Qನಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ನೋ ಚೇಂಜ್, ಯಾವುದೇ ಬದಲಾವಣೆ ಗೋಚಿಸುವುದಿಲ್ಲ. ಹಾಗಾದರೆ P ಮತ್ತು Qಗಳನ್ನು ಗುರುತಿಸಿ ಎನ್ನುವಂಥ ಒಂದು ಪ್ರಶ್ನೆ ಇದೆ. ಇದನ್ನು ನಾವು ಗುರುತಿಸಬೇಕು ಅಂದರೆ ನಮಗೆ ಇಲ್ಲಿ ಸೂಚಕ ಅಥವಾ ಇಂಡಿಕೇಟರ್ ಅನ್ನುವಂಥದ್ದು ಭಾಳ ಮಹತ್ವದ ಕೆಲಸವನ್ನು ನಿರ್ವಹಿಸುತ್ತೆ. ಇಲ್ಲಿ ಫಿನಾಪ್ತಲಿನ್ ಅನ್ನುವಂಥದ್ದು ಇದೊಂದು
ಕೃತಕ ಸೂಚಕ ಅಥವಾ ಸಂಶ್ಲೇಷಿತ ಸೂಚಕ ಅಂದರೆ ಸಿಂಥೆಟಿಕ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಫಿನಾಪ್ತಲಿನ್ ಯಾವಾಗಲೂ ಕೂಡ ಆಮ್ಲೀಯ ಮಾಧ್ಯಮದಲ್ಲಿ ಏನು ಅಂತಂದರೆ ಬಣ್ಣರಹಿತವಾಗಿರುತ್ತೆ, ಕಲರ್ಲೆಸ್, ಬಣ್ಣರಹಿತವಾಗಿರುತ್ತೆ. ಆದರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಯಾವಾಗಲೂ ಕೂಡ ಅದು ಬಣ್ಣರಹಿತದಿಂದ ಗುಲಾಬಿ ಬಣ್ಣಕ್ಕೆ ತಿರುಗತ್ತೆ ಅಂತೇಳಿ ನಾವು ಹೇಳ್ತೀವಿ. ಹಾಗಾದರೆ ಇಲ್ಲಿ ಗಮನಿಸಬೇಕು, ಪಿ ಅನ್ನುವಂಥದ್ದು ಏನಿದೆಯಲ್ಲ ಇಲ್ಲಿ ಅದು ಪಿಂಕ್ ಕಲರ್ ಅಂದರೆ ಗುಲಾಬಿ ಬಣ್ಣಕ್ಕೆ ತಿರುಗಿರುವುದರಿಂದ ಅದರ ಸ್ವಭಾವ, ಪಿಯ ಸ್ವಭಾವ ಏನಿದೆಯಲ್ಲ ಅದರ ಸ್ವಭಾವ ಪ್ರತ್ಯಾಮ್ಲವಾಗಿರುತ್ತೆ ಅಂತೇಳಿ ಹೇಳ್ತೀವಿ. ಕ್ಯೂನಲ್ಲಿ ಗಮನಿಸಬೇಕು, ಯಾವುದೇ ಬದಲಾವಣೆ ಆಗುವುದಿಲ್ಲ. ಹೀಗಾಗಿ ಕ್ಯೂ ಅನ್ನುವಂಥದ್ದು ಏನಾಗಿರುತ್ತೆ ಅಂದರೆ ಅದು ಆಮ್ಲವಾಗಿರುತ್ತೆ. ಕ್ಯೂ ಅನ್ನುವಂಥದ್ದು ಆಮ್ಲವಾಗಿರುತ್ತೆ ಅಥವಾ ತಟಸ್ಥ ಆಗಿರ್ಬೋದು ಅಂತೇಳಿ ನಾವು ಹೇಳ್ತೀವಿ. ಸೊ ಇಲ್ಲಿ ಗಮನಿಸುವುದು ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್, Na2CO3 ಇಲ್ಲಿ ಇದನ್ನು ನಾವು ಪ್ರತ್ಯಾಮ್ಲೀಯ ಲವಣ ಅಂತೇಳಿ ಹೇಳ್ತೀವಿ. ಯಾಕೆ ಹಂಗೆ ಕರಿತೀವಿ ಅಂತಂದರೆ Na2CO3 ಏನಿದೆಯಲ್ಲ ಇದು NaOH ಮತ್ತು H2CO3 ಇಂದ ಇದು ರಚನೆ ಆಗಿದೆ. ಇಲ್ಲಿ ಗಮನಿಸಬೇಕು, NaOH ಅನ್ನುವಂಥದ್ದು ಪ್ರಬಲವಾದಂಥ ಪ್ರತ್ಯಾಮ್ಲ, ಸ್ಟ್ರಾಂಗ್ ಬೇಸ್, ವೀಕ್ ಆ್ಯಸಿಡ್. ಸೊ ಬೇಸ್ ಸ್ಟ್ರಾಂಗ್ ಇರೋದ್ರಿಂದ ಇದು ನಾವು ಏನಂತ ಕರಿತೇವೆ ಅಂದರೆ ಪ್ರತ್ಯಾಮ್ಲೀಯ ಲವಣ ಅಂತೇಳಿ ಹೇಳ್ತೇವೆ, Na2CO3. ಹಾಗಾದರೆ ಇಲ್ಲಿ ಗಮನಿಸಬೇಕು, ಪಿ ಅನ್ನುವಂಥದ್ದು ಏನಾಗಿರುತ್ತೆ ಅಂದರೆ ಅದು Na2CO3 ಆಗಿರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಇನ್ನೊಂದು ಕ್ಯೂ ಅನ್ನು ನಾವು ಗಮನಿಸುವುದಾದರೆ ವೆರಿ ಇಂಪಾರ್ಟೆಂಟು, ಅದು NH4Cl ಕ್ಯೂ. ಸೊ ಇದೇನಾಗಿರುತ್ತೆ ಅಂದರೆ ಆಮ್ಲೀಯ ಲವಣ ಆಗಿರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ಗಮನಿಸಬೇಕು, NH4Cl ಏನಿದೆಯಲ್ಲ ಇದು NH4OH ಪ್ಲಸ್ HClನಿಂದ ಇದು ರಚನೆ ಆಗಿದೆ ಅಂತಂದರೆ ವೆರಿ ಇಂಪಾರ್ಟೆಂಟ್. ಇಲ್ಲಿ NH4OH ಅನ್ನುವಂಥದ್ದು ವೀಕ್ ಬೇಸು, HCl ಅನ್ನುವಂಥದ್ದು ಸ್ಟ್ರಾಂಗ್ ಆ್ಯಸಿಡ್ಡು. ಹೀಗಾಗಿ ಇದು ಏನಂತ NH4Cl ಏನಿದೆಯಲ್ಲ ಇದು ಆಮ್ಲೀಯ ಲವಣ. ಸೊ ಹೀಗಾಗಿ ಕ್ಯೂ ಅನ್ನುವಂಥದ್ದು ಅದು ಆಮ್ಲೀಯ ಲವಣ ಆಗಿರುತ್ತೆ, ಪಿ ಅನ್ನುವಂಥದ್ದು ಪ್ರತ್ಯಾಮ್ಲೀಯ ಲವಣ ಆಗಿರುತ್ತೆ ಅನ್ನುವಂಥ ನಿರ್ಣಯಕ್ಕೆ ನಾವು ಬರ್ತೇವೆ ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಈ ಒಂದು ಚಿತ್ರ ಆಧಾರಿತವಾದಂಥ ಪ್ರಶ್ನೆ ಇದೆ. ಈ ಚಿತ್ರದಲ್ಲಿ ಗುರುತಿಸಿರುವಂಥ 1, 2, 3 ಇವುಗಳನ್ನು ನಾವು ಗುರುತಿಸಬೇಕಾಗಿದೆ ಅನ್ನುವಂಥದ್ದು. ಇಲ್ಲಿ ಮೊದಲೇದ್ದು ಏನು ಸೂಚಿಸುತ್ತೆ ಅಂತಂದರೆ ಮೊದಲೇ ಭಾಗ, ಈ ಭಾಗ ಏನಿದೆಯಲ್ಲ ಸೊ ಈ ಭಾಗ ಈ ಕಾವಲು ಕೋಶಗಳು ಅಂತೇಳಿ ಇವುಗಳನ್ನು ನಾವು ಕರಿತೀವಿ. ಎರಡನೇ ಭಾಗ ಪತ್ರರಂಧ್ರವನ್ನು ಸೂಚಿಸಿದರೆ, ಮೂರನೇ ಭಾಗ ಏನಿದೆಯಲ್ಲ ಅದು ಕ್ಲೋರೋಪ್ಲಾಸ್ಟ್ಗಳನ್ನು ಸೂಚಿಸುತ್ತೆ. ಸೊ ಈ ರೀತಿಯ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.